ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಭಾಗ 7. ವಚನದ ಕಡೆಗೆ ಹೋಗೋಣ. ಇಬ್ರಿಯರಿಗೆ 3ನೇ ಅಧ್ಯಾಯ 18ರಿಂದ. ಇಬ್ರಿಯ 3:18. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಆದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಬಂದ ಮೇಲೆ, ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ, ನಮಗೆ ಬೇಕಾಗಿದ್ದನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಬರುವಾಗ ನಾವು ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ, ಅಥವಾ ಸ್ವಲ್ಪ ಕಾಲ ವಿಧೇಯರಾಗಬಹುದು, ಆಗ ನಾವು ದೇವರಿಂದ ಒಳ್ಳೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ದೇವರ ಮೇಲೆ ನಮಗೆ ಬಹಳ ಪ್ರೀತಿ ಇರುತ್ತದೆ. ಆಮೇಲೆ ಬರುತ್ತಾ ನಾವು ಲೋಕದ ಕಡೆಗೆ, ಹಣದ ಹಿಂದೆ, ಅಲಂಕಾರಗಳ ಹಿಂದೆ, ಆಸ್ತಿ ಪಾಸ್ತಿಗಳ ಹಿಂದೆ ನಾವು ಹೋಗುತ್ತೇವೆ. ಆವಾಗ ಏನಾಗ್ತದೆ, ದೇವರಿಗೆ ನಮ್ಮ ಮೇಲೆ ಬೇಸರವಾಗ್ತದೆ. ಆವಾಗ ನಮಗೆ ಶಾಂತಿ ಸಮಾಧಾನ ಇರುವುದಿಲ್ಲ. ಆಗ ನಾವಿಲ್ಲಿ ಅವಿಧೇಯರಾಗ್ತೇವೆ. ಆದ್ದರಿಂದಲೇ ದೇವರು ಹೇಳ್ತಾ ಇದ್ದಾರೆ, ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದಿಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ ಎಂಬುದಾಗಿ ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ. ಹಾಗೆ ನಾವು ಒಂದು ವೇಳೆ ದೇವರಿಂದ ಎಲ್ಲವನ್ನು ಪಡೆದುಕೊಂಡು, ಶಾಂತಿ ಸಮಾಧಾನ ಆಶೀರ್ವಾದವನ್ನು ಪಡೆದುಕೊಂಡು ಹಿಂದೆ ತಿರುಗಿ ಹೋದಾಗ ಖಂಡಿತವಾಗಿ ನಮ್ಮ ಮೇಲೆ ದೇವರಿಗೆ ಕೋಪ ಬರುತ್ತದೆ ಎಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ಮತ್ತೆ ದೇವರಿಂದ ಆಶೀರ್ವಾದವನ್ನು ಹೊಂದಲು ಸಾಧ್ಯವಿಲ್ಲ. 19ನೇ ವಚನ. ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಅಪನಂಬಿಕೆ. ದೇವರು ನಮ್ಮನ್ನು ನಡೆಸ್ತಾನ ಇಲ್ವೋ, ಆಗ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ, ಯಾಕೆ ಕಷ್ಟ ಸಂಕಟ ದುಃಖಗಳು ಬಂತು ಎಂಬುದಾಗಿ ಅಪನಂಬಿಕೆ. ಯಾವುದೇ ಕಷ್ಟ, ಇಲ್ಲಿವರೆಗೆ ನಮ್ಮನ್ನು ದೇವರು ಪಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ. ಅನೇಕ ಕಷ್ಟ ಸಂಕಟ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ನಾನಾ ರೀತಿಯಲ್ಲಿ ಇನ್ನು ಏನು ಮಾಡಿದರೂ ದೇವರೇ ಮಾಡಲಿ, ಖಂಡಿತವಾಗಿ ದೇವರಿದ್ದಾನೆ, ನಾನು ದೇವರನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ದೃಢ ನಂಬಿಕೆ ಇರುವುದಿಲ್ಲ. ಆವಾಗ ನಮಗೆ ಯಾವುದೇ ಲಾಭ ಇಲ್ಲ. ಕಷ್ಟ ಬಂತು, ಸಂಕಟ ಬಂತು, ದುಃಖ ಬಂತೆಂಬ ಅಪನಂಬಿಕೆಯಲ್ಲಿ ಇರುತ್ತೇವೆ. ಆಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುವುದಿಲ್ಲ, ದೇವರ ಪ್ರೀತಿ ನಮ್ಮ ಮೇಲೆ ಇರುವುದಿಲ್ಲ. ಹೀಗೆ 4:1 ಇಬ್ರಿಯರಿಗೆ 4ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾರಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ರಕ್ಷಿಸಿದ ಮೇಲೆ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದ ಮೇಲೆ ಒಂದು ವೇಳೆ ನಮ್ಮನ್ನು ದೇವರು ಶೋಧನೆಗೆ ಒಳಪಡಿಸಬಹುದು. ಆವಾಗಲೂ ಕೂಡ ನಾವು ಯಾವುದೇ ಕಾರಣಕ್ಕೆ ದೇವರಿಂದ ದೂರ ಹೋದರೆ ನಮಗೆ ವಿಶ್ರಾಂತಿ ಸಿಕ್ಕುವುದು ಇಲ್ಲ. ಹಾಗೆ ಖಂಡಿತವಾಗಿ ಇನ್ನು ಮುಂದೆಗೂ ನಾವು ಹಾಗೆ ಆಗಬಾರದು. ದೇವರಿಂದ ನಾವು ಉಪಕಾರವನ್ನು ಪಡೆದುಕೊಂಡು, ವಿಶ್ರಾಂತಿಯನ್ನು ಪಡೆದುಕೊಂಡು, ಮತ್ತೆ ಪುನಃ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರಿಂದ ದೂರ ಹೋಗುವುದಾದರೆ ಖಂಡಿತವಾಗಿಯೂ ನಾವು ದೇವರ ವಿಶ್ರಾಂತಿಯಲ್ಲಿ ಸೇರಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಬಹಳ ಎಚ್ಚರ ಇರಬೇಕು. ಅಯ್ಯೋ, ಎಲ್ಲಿ ನನಗೆ ದೇವರ ಆಶೀರ್ವಾದ ತಪ್ಪಿ ಹೋಗಿದ್ದೇನೆಂಬುದಾಗಿ ನಾವು ಬಹಳ ಭಯ ಭಕ್ತಿಯಿಂದ ಭಯಪಡುವವರಾಗಿ ನಾವು ಜೀವಿಸಬೇಕಾಗಿದೆ. 2ನೇ ವಚನ 4:2. ಅವರಿಗೆ ಶುಭವರ್ತಮಾನವನ್ನು ಸಾರೋಣವಾದಂತೆ ನಮಗೂ ಸಾರೋಣವಾಯಿತು. ಅಂದರೆ ಇಸ್ರಾಯೇಲರಿಗೂ ಕೂಡ ಮೋಶೆ ಮುಖಾಂತರ ದೇವರಿಗೆ ಶುಭವರ್ತಮಾನ ದೇವರ ವಿಷಯವನ್ನು ಸಾರಿಯಾಯಿತು. ಅವರು ಸ್ವಲ್ಪ ದಿವಸ ಮಾತ್ರ ದೇವರ ಮೇಲೆ ನಂಬಿಕೆ ಇದ್ದರು, ಆಮೇಲೆ ನಂಬಿಕೆ ಇಡಲಿಲ್ಲ. ಆದ್ದರಿಂದ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಅವರು ಗುರಿಯಾಗಬೇಕಾಯಿತು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾರೆ. ಒಂದು ವೇಳೆ ಯಾವುದಾದ್ರೂ ಒಂದು ಶೋಧನೆಗೆ ಒಳಪಟ್ಟಾಗ, ಕಷ್ಟ ಸಂಕಟಗಳು ದುಃಖಗಳು ಬಂದಾಗ ನಾವು
ನಾವು ದೂರದಿಂದ ಹೋದರೆ ನಮಗೆ ಕೂಡ ಶಾಂತಿ ಸಮಾಧಾನ ಇಲ್ಲ. ಅವರಿಗೆ ಏನಾಯಿತು, ಶುಭ ಸಂದೇಶವನ್ನು ಅಂದರೆ ದೇವರ ಸುವಾರ್ತೆಯನ್ನು ಮೋಶೆ ಮುಖಾಂತರ ತಿಳಿಸಿ ಆಯಿತು. ಹಾಗೆ ಇವತ್ತು ದೇವರು ನಮಗೆ ಕೂಡ ದೇವರು ಆರಿಸಿಕೊಂಡವರಂಥ ಸೇವಕರುಗಳ ಮುಖಾಂತರ ಸತ್ಯ ಸುವಾರ್ತೆಯನ್ನು ನಾವು ಕೇಳುವಂತೆ ದೇವರು ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಅವರಿಗೆ ಮೋಶೆ ಮುಖಾಂತರ ದೇವರವರಿಗೆ ಸುವರ್ತಮಾನವನ್ನು ತಿಳಿಸಿದಾಗ ಅವರು ಕೇಳದ ಕಾರಣ ದೇವರ ವಿಶ್ರಾಂತಿ ಅಂದರೆ ದೇವರ ಆಶೀರ್ವಾದದಿಂದ ಹೊರಬೀಳಬೇಕಾಯಿತು. ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ದೇವರು ಆರಿಸಿಕೊಂಡರ ಮುಖಾಂತರ ಸತ್ಯ ವಾಕ್ಯಗಳನ್ನು ಕೇಳಿದಾಗ ನಾವು ದೇವರ ಕಡೆಗೆ ತಿರುಗದಿದ್ದರೆ, ಸಂಪೂರ್ಣ ನಂಬಿಕೆ ಇಡದ ಹೋದರೆ, ಅದಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿಯೂ ಕೂಡ ನಮಗೂ ಕೂಡ ಯಾವುದೇ ಪ್ರಯೋಜನವಾಗುವುದಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿ, ಏನೇ ಮಾಡಿ, ದಾನ ಧರ್ಮ ಮಾಡಿ, ಉಪವಾಸ ಮಾಡಿ, ಚರ್ಚಿಗೆ ಹೋಗಿ, ಏನೇ ಮಾಡಿ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ನಮಗೂ ಕೂಡ ಏನು ಪ್ರಯೋಜನವಾಗುವುದಿಲ್ಲ. ಅದು ತಪ್ಪು ನಮ್ಮದಾಗ್ತದೆ. ಆಮೇಲೆ ದೇವರನ್ನು ದೂಷಣೆ ಮಾಡಿ ಪ್ರಯೋಜನವಿಲ್ಲ. 3ನೇ ವಚನ, ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿ ಸಿದ್ಧವಾಗಿದ್ದರು. ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಅಂತೇಳಿ. ದೇವರ ಎಲ್ಲ ಕೆಲಸವು ಲೋಕಾದಿಯಿಂದಲೇ ಎಲ್ಲ ಮುಗಿದು ಹೋಗಿದೆ. ನಮಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅದು ನಮಗೆ ಕೂಡ ಇವತ್ತು ಶುಭ ವರ್ತಮಾನವನ್ನು ಸಾರಿಸುತ್ತಾ ಇದ್ದಾನೆ. ಹಾಗಿರುವಾಗ ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ನಾವು ದೇವರ ಮಾತನ್ನು ಕೇಳದ ಹೋದರೆ ನಮಗಾಗಿ ದೇವರು ಆದಿಯಿಂದಲೇ ಸಿದ್ಧ ಮಾಡಿದ್ದು ನಮಗೆ ಸಿಕ್ಕುವುದಿಲ್ಲ. ಆ ವಿಶ್ರಾಂತಿಯಲ್ಲಿ ಶಾಂತಿ ಸಮಾಧಾನ ಬದುಕಿನಲ್ಲಿ ಕೂಡ ನಮಗೆ ಬಹಳ ಕಷ್ಟ, ಸಂಕಟ, ದುಃಖ ಬರುತ್ತದೆ. ಅಂಥವರ ಮೇಲೆ ದೇವರು ಕೋಪಗೊಂಡು ಇವರಿಗೆ ನನ್ನ ಶಾಂತಿ ಸಮಾಧಾನ ವಿಶ್ರಾಂತಿ ಇಲ್ಲವೇ ಇಲ್ಲವೆಂದು ದೇವರು ಹೇಳುವವರಾಗಿದ್ದಾರೆ. ಬಹಳ ಎಚ್ಚರವಾಗಿರಬೇಕು. ಮಾಡಿದ್ದೇನೆಂಬುದಾಗಿ ಹೇಳಿದ್ದೇನಷ್ಟೇ, ನಂಬಿರುವ ನಾವಾದರ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಒಂದು ವೇಳೆ ಸಂಪೂರ್ಣವಾಗಿ ಲೋಕದ ವಿಷಯಕ್ಕೂ ನಾವು ಒಳಪಡದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಖಂಡಿತವಾಗಿ ನಾವು ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಈ ಕಡೆ ದೇವರು ಬೇಕು, ಈ ಕಡೆ ದೆವ್ವನೂ ಬೇಕು, ಪ್ರಪಂಚನೂ ಬೇಕೆಂಬುದಾಗಿದ್ದರೆ ಅದರಲ್ಲಿ ಬರುವ ಶಾಂತಿ ಸಮಾಧಾನ ವಿಶ್ರಾಂತಿಯು ದೇವರಿಂದ ಬಂದಿದ್ದಲ್ಲ. ಇದು ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡುವಾಗ ಸೈತಾನನಿಂದ ಬಂದಿದ್ದು ಎಂಬುದಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳಬೇಕಾಗಿದೆ. 4ನೇ ವಚನ, ಒಂದು ಸ್ಥಳದಲ್ಲಿ 7ನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದಿದೆ. ಆದಿಕಾಂಡ 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯ 2ನೇ ವಾಕ್ಯದವರೆಗೆ ನಾವು ಓದುವಾಗ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ಅಂದರೆ ಕೊನೆಯ ದಿವಸ ಶನಿವಾರ ದಿವಸ, ಇದು ಸಬ್ಬತ್ತು ದಿನವನ್ನು ಸೂಚಿಸುತ್ತದೆ. ಹಾಗೆ ಇವತ್ತು ಈ ವಿಶ್ರಾಂತಿ ಕೂಡ ನಮ್ಮಲ್ಲಿ ಇದೆಯೋ ಅಂದರೆ ದೇವರು ನಮಗೆ ಕೊಟ್ಟಂಥ ಈ ಒಂದು ವಾರದಲ್ಲಿ ಮೊದಲಿನಿಂದ ಅಂದರೆ 6 ದಿವಸ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ಕೊನೆಯ ದಿವಸ ವಿಶ್ರಾಂತಿ. ಹಾಗೆ ನಮ್ಮ ಜೀವಿತ ಕಾಲದಲ್ಲಿ ಕೂಡ ನಾವು ಇರುವಷ್ಟು ದಿವಸ ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡುತ್ತಾ ಅದರಂತೆ ದೇವರ ಮಾತಿಗೆ ವಿಧೇಯರಾಗ್ತಾ ಜೀವಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ 7ನೇ ದಿವಸ ವಿಶ್ರಾಂತಿ ಅಂದರೆ ಕೊನೆಯ ದಿವಸ ನಮಗೂ ಕೂಡ ನಾವು ಕೂಡ ಪರಲೋಕದಲ್ಲಿ ಇರುತ್ತೇವೆ. ಮತ್ತು ಯಾವಾಗಲೂ ನಮಗೆ ವಿಶ್ರಾಂತಿಯೇ. 6 ದಿವಸದಲ್ಲಿ ಕೆಲಸ ಆದಾಗೆ ನಮ್ಮ ಜೀವಿತ ಕಾಲವೆಲ್ಲ ದೇವರು ಕೊಟ್ಟ ಕೆಲಸವನ್ನು ನಾವು ಪರಿಪೂರ್ಣವಾಗಿ ದೇವರ ಮೇಲೆ ಭಯ, ಭಕ್ತಿ, ನಂಬಿಕೆಯಿಂದ ಯಾವುದೇ ಕಷ್ಟ ಸಂಕಟ ಬಂದರೂ ಕೂಡ ನಡೆಸುತ್ತಾ ಹೋಗಿ ನಾವು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಾಗಿದೆ. ಅದುವೇ ಕೊನೆಯ ದಿವಸ ವಿಶ್ರಾಂತಿ. ಸಬ್ಬತ್ತು ದಿವಸ ವಿಶ್ರಾಂತಿ ಅಂದರೆ ಕೊನೆಗೆ ನಮಗೆ ಪರಲೋಕವನ್ನು ಸೂಚಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ, ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯನ್ನು ಸೇರುವುದಿಲ್ಲವೆಂದು ಹೇಳಿದ್ದಾನೆ. ಆದರೆ ಅನೇಕರನ್ನು ಏನು ಮಾಡುತ್ತಾ ಇದ್ದಾರೆ, ಇಸ್ರಾಯೇಲರು ಕೂಡ ದೇವರ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಮೋಶೆ ಮುಖಾಂತರ ತಿಳಿಸಿದಾಗ ಆ ದೇವರ ಮೇಲೆ ನಂಬಿಕೆ ಭರವಸೆ ಇಡದೆ ಅಪಸಾರಣನೊಂದಿಗೆ ಜಗಳ ಮಾಡಿ ವಿಗ್ರಹಾರಾಧನೆಗೆ ಹೋಗಿ
ಪುನಃ ಲೋಕದ ವಿಷಯಕ್ಕೆ ಹೋದಾಗ ಅಲ್ಲಿ ಇವರು ನನ್ನ ವಿಶ್ರಾಂತಿ ಸೇರುವುದೇ ಇಲ್ಲವೆಂದು ಮಾಡಿದರು. ಹಾಗೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕೂಡ ಈಗ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ನಮ್ಮನ್ನು ನಡೆಸ್ತಲೇ ಇದ್ದಾರೆ, ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಲೇ ಇರಬಹುದು. ಹೀಗಿರುವಾಗ ನಾವು ದೇವರ ಮೇಲೆ ವಿಶ್ವಾಸ ಇಡದಿದ್ದರೆ ಈ ಲೋಕದಲ್ಲಿ ಕೂಡ ನಮಗೆ ಖಂಡಿತವಾಗಿಯೂ ಶಾಂತಿ, ಸಮಾಧಾನ, ಆಶೀರ್ವಾದ ಇರುವುದಿಲ್ಲ. ನಾಡಿದ್ದು ಪರಲೋಕವು ಕೂಡ ಖಂಡಿತವಾಗಿಯೂ ಇಲ್ಲ. ಅದಾಗಿದೆ ಈ ವಚನದ ಅರ್ಥ. 6ನೇ ವಚನ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಇನ್ನೂ ಇರುವುದರಿಂದ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಅವಿಧೇಯರಾದ ಕಾರಣ ಅವರಲ್ಲಿ ಸೇರದೆ ಹೋದ್ದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾರಷ್ಟೇ. ನೋಡಿ, ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಇನ್ನೂ ಇರುವುದರಿಂದಲೂ, ಆದರೆ ದೇವರಿಗೆ ಒಂದು ಪ್ರೀತಿ ಇದೆ. ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಮೊದಲೇ ಯಾರ ಹೆಸರು ಬರೆಯಲ್ಪಟ್ಟಿದೋ ಅವರಿಗೆ ಈ ವಿಶ್ರಾಂತಿ, ಸಬ್ಬತ್ತೆಂಬ ವಿಶ್ರಾಂತಿ ಅಂದರೆ ಕೊನೆಯ ಸಮಯದಲ್ಲಿ ಅವರು ಕೂಡ ಪರಲೋಕಕ್ಕೆ ಬರಬೇಕು ಎಂಬುದಾಗಿ ದೇವರು ಕೆಲವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಆಯ್ಕೆ ಮಾಡಿಕೊಳ್ಳುತ್ತಲೇ ಇದ್ದಾರೆ. ಇವರು ಬರಬೇಕಪ್ಪ ನನ್ನೊಂದಿಗೆ ನ್ಯಾಯತೀರ್ಪಿನ ದಿವಸ ಪರಲೋಕಕ್ಕೆ ಎಂಬುದಾಗಿ. ಆದರೆ ಅವಿಧೇಯರಾದ ಕಾರಣ ಸೇರದೆ ಹೋದುದರಿಂದಲೂ. ಆದರೆ ಅಂಥವರು ದೇವರ ಮಾತನ್ನು ಕೇಳಿಯೂ ಕೇಳದೆ ಈ ಲೋಕದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಂತಸ್ತು, ಗಾಡಿಗಳ ಮೇಲೆಯೂ ಅಲಂಕಾರಗಳ ಮೇಲೆಯೂ ಮನಸ್ಸಿಟ್ಟು, ಅಥವಾ ಒಂದು ವೇಳೆ ಅದರಲ್ಲಿ ಇದರ ಮೇಲೆ ಮನಸ್ಸಿಟ್ಟು ದೇವರ ಮೇಲೆಯೂ ಕೂಡ ಮನಸ್ಸಿಟ್ಟರೆ, ಎರಡು ದೋಣಿಗೆ ಕಾಲು ಹಾಕಿದರೂ ಕೂಡ ಖಂಡಿತವಾಗಿಯೂ ದೇವರ ವಿಶ್ರಾಂತಿ, ನಮಗೆ ಶಾಂತಿ, ಸಮಾಧಾನ, ಆಶೀರ್ವಾದ, ಪರಲೋಕದ ಆಸೆಯನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಒಂದೇ ಒಂದು ಗುರಿ, ಸರ್ವ ಸೃಷ್ಟಿಕರ್ತನಾದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಭೂಲೋಕದ ಜೀವನವನ್ನು ನಾವು ಪರಿಶುದ್ಧರಾಗಿ ಅಂತ್ಯಗೊಳಿಸಿದಾಗ ಮಾತ್ರ ಸಬ್ಬತ್ತೆಂಬ ವಿಶ್ರಾಂತಿ ಅಂದರೆ ಕೊನೆಗೆ ಪರಲೋಕ ರಾಜ್ಯವನ್ನು ನಾವು ಪ್ರವೇಶಿಸಬಹುದು. ಆದರೆ ಮತ್ತೆ ನಾವು ಓದುವಾಗ ಸೇರದೆ ಹೋದ್ದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಮುಖಾಂತರ ಮಾತನಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಈ ಹೊತ್ತೇ ಇವತ್ತು ಕೂಡ ದೇವರೊಂದು ಪ್ರೀತಿ ಇದೆ ಸಹೋದರ ಸಹೋದರಿಯರೇ. ಅಯ್ಯೋ, ಸಂಪೂರ್ಣವಾಗಿ ಅಂದರೆ ದೇವರು ಕೆಲವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದಿರುತ್ತದೆ. ಅಂಥವರನ್ನು ಇಲ್ಲಿ ಪರಿಶುದ್ಧಗೊಳಿಸಲು ಪ್ರಯತ್ನ ಮಾಡುತ್ತಾ ಇದ್ದಾರೆ. ಅವರು ಈಗಲಾದರೂ ಇವತ್ತಾದರೂ ನನ್ನ ಮಾತನ್ನು ಕೇಳಬಹುದು. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಖಂಡಿತವಾಗಿ ದೇವರು ನಮ್ಮನ್ನು ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳನ್ನು ಕೈಸ ಮಣ್ಣಿಂದಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವಂಥವರನ್ನು ಇವತ್ತು ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ವರವನ್ನು ಕೊಟ್ಟು ನಡೆಸುವರಾಗಿದ್ದಾರೆ. ಹೀಗಿರುವಾಗ ಈ ಸುಳ್ಳು ಬೋಧಕರ, ಪ್ರವಾದಿಗಳ, ಯಾಜಕರ ಮಾತನ್ನು ಕೇಳದೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ದೇವರ ಶಬ್ದಕ್ಕೆ ನಾವು ಕಿವಿ ಕೊಟ್ಟರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಅಥವಾ ಇವತ್ತು ಸುಳ್ಳು ಹೇಳಿ ಅನೇಕರವರ ಒಂದು ಹಣ ಸಂಪಾದನೆಗಾಗಿ, ನಾನಾ ರೀತಿ ಲಾಭಕ್ಕಾಗಿ ಜನಗಳನ್ನು ವಂಚನೆ ಮಾಡುತ್ತಾ ಇದ್ದಾರೆ. ಇವರ ಮಾತುಗಳನ್ನು ಕೇಳಿ ಅದು ಸರಿ ಇದು ಸರಿ, ಮತ್ತು ಒಬ್ಬೊಬ್ಬರು ಏನೇನೋ ಒಂದೊಂದು ಶಬ್ದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಜನಗಳನ್ನ ನಡೆಸ್ತಾ ಇದ್ದಾರೆ. ಅದು ಅವರಿಗೆ ಬಹಳ ಒಳ್ಳೆಯದು ಚಂದ ಕಂಡು ಇವತ್ತು ವಿರುದ್ಧವಾಗಿ ಮಾತನಾಡುವವರಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಬಹಳ ಚೆನ್ನಾಗಿ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ನೀವು ಓದಿ ತಿಳಿದುಕೊಂಡು ದೇವರ ಆಶೀರ್ವಾದವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಆದ್ದರಿಂದ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ, ಈ ಹೊತ್ತು ಅಂತ ಈಗಲೂ ದೇವರು ನಮ್ಮನ್ನು ಕಾಯುವನಾಗಿದ್ದಾನೆ. ನನ್ನ ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೋ ಅಂತೇಳಿ ಈ ಹೊತ್ತು ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ವಾಕ್ಯವನ್ನು ಸರಿಯಾಗಿ ಬಿತ್ತರಿಸಲ್ಪಡುತ್ತಾ ಇದ್ದಾರೆ. ಯಾವುದೇ ಕಲ್ಮಶ ಇಲ್ಲದೆ, ಯಾವುದೇ ಸುಳ್ಳು ಇಲ್ಲದೆ, ಯಾವುದಕ್ಕೂ ಆಸೆ ಪಡದೆ ಅಂಥವರು ಬೋಧಿಸುವ ಮಾತಿಗೆ ಖಂಡಿತವಾಗಿ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ಖಂಡಿತವಾಗಿಯೂ ದೇವರ ವಾಕ್ಯಕ್ಕೆ ವಿಧೇಯರಾಗ
ಆಗಬೇಕು. ಆದ್ದರಿಂದ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಖಂಡಿತವಾಗಿ ನನ್ನ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿರಬಹುದು, ಅಥವಾ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕಿರಬಹುದು, ಮಾಡುತ್ತಲೇ ಇರಬಹುದು. ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಎರಡು ದೋಣಿಗೆ ಕಾಲು ಹಾಕಬೇಡಿ, ಎರಡು ಕಡೆಗೆ ತಿರುಗಬೇಡಿ. ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾನು ಸರ್ವ ಸೃಷ್ಟಿಕರ್ತನಾದಂಥ ಏಕೈಕ ದೇವರನ್ನು ಮಾತ್ರ ನಾನು ಹಿಂಬಾಲಿಸುತ್ತೇನೆ, ಅವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತೇನೆ. ಈ ಪ್ರಪಂಚದ ಆಶಾ ಪಾಶಗಳ ವಿಚಾರಗಳು ಬೇಡ, ಅಂಥ ಬೋಧಕರುಗಳ ಮಾತು ನನಗೆ ಅವಶ್ಯವಿಲ್ಲ ಎಂಬುದಾಗಿ ಸುವಾರ್ತೆಯನ್ನು ಕೇಳಿ ನಂಬಿರಿ. ಅನೇಕರು ಇವತ್ತು ಸುಳ್ಳು ಹೇಳಬಹುದು, ಅಥವಾ ಇವತ್ತು ನನ್ನ ಮೇಲೆ ಕೂಡ ಅನೇಕರು ಬೇಡಾದ ಶಬ್ದಗಳನ್ನು ಬೈದು ಅನೇಕರಿಗೆ ಫೋನ್ ಮೂಲಕ ತಿಳಿಸ್ತಾ ಇದ್ದಾರೆ, ಅವನನ್ನು ನಂಬಬೇಡಿ, ಅವನು ಅಂಥವನು ಇವನು ಇಂಥವನು ತಲೆ ಕೆಟ್ಟ ಮಾತುಗಳಿಂದ. ಇದು ಈ ಹಿಂದೆ ಯೇಸುಸ್ವಾಮಿಗೂ ಬಂದು ಹೋಗಿತ್ತು, ಆ ಪ್ರವಾದಿಗಳಿಗೂ ಬಂದು ಹೋಗಿತ್ತು, ಯೇಸುಸ್ವಾಮಿಯ ಶಿಷ್ಯರಿಗೂ ಬಂದು ಹೋಗಿತ್ತು. ಅನೇಕ ಸಂಕಟಗಳನ್ನು ಬೇರೆ ಯಾರಿಂದಲೂ ಅಲ್ಲ, ದೇವರು ದರ್ಶನ ಕೊಟ್ಟಂಥವರ ಅವರ ಮುಖಾಂತರವೇ ಬಂತು. ಅದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ತಿಳಿಸಲ್ಪಡ್ತದೆ. ನನ್ನ ವಿಷಯದಲ್ಲಿ ಅನೇಕ ಕಷ್ಟ ಸಂಕಟಗಳು ಇಲ್ಲ, ಸಲ್ಲದ ಮಾತುಗಳು ಅವಹೇಳನ ಮಾತುಗಳು ಬರುವಾಗ ಸಂತೋಷ ಪಡಿರಿ ಎಂಬುದಾಗಿ, ಅದಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ನನ್ನ ಸಹೋದರ ಸಹೋದರಿಯರೇ, ಅಂಥವರನ್ನು ದೇವರು ಕ್ಷಮಿಸಲಿ, ಒಳ್ಳೆ ಬುದ್ಧಿ ಒಳ್ಳೆ ಯೋಚನೆ ಶಾಂತಿ ಸಮಾಧಾನ ಕೊಟ್ಟು, ಇನ್ನು ಮುಂದೆಗೆ ಒಳ್ಳೆಯ ಒಂದು ಮನಸ್ಸು ಬುದ್ಧಿ ಕೊಟ್ಟು ಅವರನ್ನು ದೇವರೇ ನಡೆಸಲಿ, ದೇವರನ್ನು ಕ್ಷಮಿಸಲಿ ಎಂಬುದಾಗಿ ನಾನು ಅವರನ್ನು ಪ್ರಾರ್ಥಿಸುತ್ತಿದ್ದೇನೆ. ಇನ್ನು ಯಾರಿಗೂ ಅವರಂಥ ಮಾತುಗಳನ್ನು ಹೇಳಬಾರದು, ಅವರ ಬಾಯಲ್ಲಿ ಅಂಥ ಕೆಟ್ಟ ಮಾತುಗಳು ಬರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಖಂಡಿತವಾಗಿ ಸತ್ಯ ಸುವಾರ್ತೆಗೆ ಕಿವಿಗೊಟ್ಟು ಇವತ್ತು ತಂದೆ ತಾಯಿಗಳಾದ ನಾವು ವಿಧೇಯರಾಗಿ ಜೀವಿಸಿದರೆ ನಮ್ಮ ಮಕ್ಕಳಿಗೂ ಕೂಡ ಅದು ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವಿಮೋಚನ ಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ 6ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನನ್ನ ಮಾತಿಗೆ ನೀವು ಕಿವಿಗೊಟ್ಟರೆ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದರೆ 1000 ತಲೆಮಾರುಗಳವರೆಗೆ ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ತಂದೆ ತಾಯಿಗಳೇ ಕಾರಣರಾಗ್ತಾರೆ, ನಮ್ಮ ಸಹೋದರ ಸಹೋದರಿಯರೇ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಇಸ್ರೇಲರಾಗಿ ಆಗದೆ ಖಂಡಿತವಾಗಿ ಐಗುಪ್ತ ದೇಶದಿಂದ ಇಸ್ರೇಲರನ್ನು 20 ವರ್ಷದ ಮೇಲ್ಪಟ್ಟ ಬರೀ ಗಂಡಸರನ್ನು 6 ಲಕ್ಷ ಜನರನ್ನು ಬಿಡುಗಡೆ ಮಾಡಿದರು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ಆ 6 ಲಕ್ಷದಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯರಾದವರು ಎಲ್ಲರೂ ಮರುಭೂಮಿಯಲ್ಲಿಯೂ ಅರಣ್ಯದಲ್ಲಿಯೂ ಬಹಳ ಶಿಕ್ಷೆಯನ್ನು ಅನುಭವಿಸಿದರೆಂಬುದಾಗಿ ಹಿಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಆ 6 ಲಕ್ಷ 20 ವರ್ಷದ ಮೇಲ್ಪಟ್ಟ ಗಂಡಸರಲ್ಲಿ ಮಾತ್ರ 6 ಲಕ್ಷದಲ್ಲಿ ಯೆಹೋಶುವ ಕಾಲೇಬ ಮಾತ್ರ ಇಬ್ಬರು ಕಾನಾನ್ ದೇಶ ಸೇರಿದರು. ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿ ಓದ್ತೇವೆ, 1,44,000 ಮಂದಿ ಮಾತ್ರ ಪವಿತ್ರಾತ್ಮನಿಂದ ಮುದ್ರೆಯನ್ನು ಒತ್ತಿಸಿಕೊಂಡರು ಎಂಬುದಾಗಿ. ಕಾರಣ ಅವರೆಲ್ಲ ಜೀವಿತದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಒಂದೇ ಒಂದು ಗುರಿಯಿಂದ ದೇವರನ್ನೇ ಹಿಂಬಾಲಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದವರು ಈ ಯೆಹೋಶುವ ಕಾಲೇಬ ಮತ್ತು 1,44,000 ಜನ. ಈ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಆದುದರಿಂದ ನಾವು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ನೇರವಾಗಿ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ವಿಧೇಯರಾಗಿ ನಾವು ಜೀವಿಸೋಣ. ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಕೇಳಿ ಅವರು ಕೂಡ ಅದಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದುವಂತೆಯೂ ನಿಮ್ಮ ವಿಶ್ರಾಂತಿಯಲ್ಲಿ ಸೇರುವಂತೆಯೂ ಹಾಗೂ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವಾದ ಮಾಡಿ ಅವರು ಕೂಡ ನಿಮ್ಮ ವಿಶ್ರಾಂತಿಯಲ್ಲಿ ಸೇರುವಂತೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಯಾರಾದರೂ ಪರಿಶುದ್ಧರಾಗಬೇಕಾದರೆ, ವಿಶ್ರಾಂತಿ ಸೇರಬೇಕಾದರೆ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನೂ ಆಗುವುದಿಲ್ಲ ಸ್ವಾಮಿ. ಅದರ ಮೇಲೆ ಸರ್ವರ ಮೇಲೆ ನಿಮ್ಮ ಕರುಣೆ ಪ್ರೀತಿ ಇರಲಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.